सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರದ ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 29ನೇ ತಾರೀಕು ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ಆದ ನಂತರ ಮೇಷರಾಶಿಯವರ ಒಂದು ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ, ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಜುಲೈ ತಿಂಗಳು ಉತ್ತಮವಾಗಿ ಇರಲಿದೆ. ಯಾರೆಲ್ಲ ಖಾಸಗಿ ಕೆಲಸಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಸ್ಥಾನಮಾನ ಸಿಗಲಿದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂತಹ ಸಾಧ್ಯತೆ ಇದೆ. ಕೃಷಿ ಸಂಬಂಧಿತ ವ್ಯಕ್ತಿಗಳಿಗೆ ಮಳೆ ಹಾಗೂ ಬೆಳೆ ಲಾಭ ಆಗುವಂತಹ ವಿಚಾರವಿದೆ. ದೂರದ ಊರಿನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಅವಕಾಶಗಳು ಸಿಗಲಿದೆ. ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ ಕಳೆದ ತಿಂಗಳಿಗಿಂತ ಈ ತಿಂಗಳು ನಿಮಗೆ ಉತ್ತಮವಾಗಲಿದೆ. ಅನಿರೀಕ್ಷಿತ ಖರ್ಚುಗಳು ಬಂದರೂ ಸಹ ಆದಾಯದ ಮೂಲಗಳು ಹೆಚ್ಚಾಗುತ್ತದೆ. ನೀವೇನಾದರೂ ಹೂಡಿಕೆಯನ್ನು ಮಾಡುವಂತಹ ವಿಚಾರವಿದ್ದರೆ ಅನುಭವಸ್ಥರಿಂದ ಒಂದು ಸಲಹೆಯನ್ನು ಪಡೆಯುವಂಥದ್ದು ಉತ್ತಮ. ಇನ್ನು ವ್ಯವಹಾರಸ್ಥರಲ್ಲಿ ನೋಡೋ ಹಾಗಿದ್ರೆ ವ್ಯಾಪಾರಸ್ಥರಿಗೆ ಹೊಸ ಒಂದು ಲಾಭದ ನಿರೀಕ್ಷೆ ದೊರೆಯಲಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಗೆ ಅನಿರೀಕ್ಷಿತ ಲಾಭ ಸಿಗುವಂಥ ವಿಚಾರವಿದೆ. ಯಾರೆಲ್ಲ ಆನ್ಲೈನ್ ಕ್ಷೇತ್ರದಲ್ಲಿದ್ದೀರಾ, ಕೃಷಿ ಕ್ಷೇತ್ರದಲ್ಲಿದ್ದೀರಾ, ಇವರಿಗೆ ಉತ್ತಮವಾದ ಲಾಭ ದೊರೆಯುವಂಥ ವಿಚಾರವಿದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಕುಟುಂಬದ ಸದಸ್ಯರಿಂದ ಸಹಕಾರ ಅನ್ನೋದು ಸಿಗುತ್ತದೆ. ದಾಂಪತ್ಯದಲ್ಲಿ ಇರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ವಿವಾಹ ವಿಚಾರವಾಗಿ ಕಾಯುವಂತಹ ವ್ಯಕ್ತಿಗಳಿಗೆ ಒಂದು ಶುಭ ಸುದ್ದಿ ಅನ್ನೋದು ಸಿಗಲಿದೆ. ಪ್ರೇಮಿಗಳ ನಡುವೆ ಒಂದು ಉತ್ತಮ ಬಾಂಧವ್ಯ ಅನ್ನೋದು ಬೆಳೆಯಲಿದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ತಲೆನೋವು, ಆಯಾಸ, ನಿದ್ರಾಹೀನತೆ ಸಮಸ್ಯೆಗಳು ಕಾಣುವಂತಹ ವಿಚಾರವಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಿ ಹಾಗೂ ಸರಿಯಾದ ಸಮಯದಲ್ಲಿ ವ್ಯಾಯಾಮ ಹಾಗೂ ಧ್ಯಾನವನ್ನು ಮಾಡಿ ನಿಮ್ಮ ಆರೋಗ್ಯ ಉತ್ತಮವಾಗಿ ಲಭಿಸುತ್ತದೆ. ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಓಂ ನಮೋ ಹನುಮತೆಯೇ ನಮಃ ಅಂತ ಹೇಳಿ ಬಡವರಿಗೆ ಕೆಂಪು ವಸ್ತ್ರವನ್ನ ದಾನ ಮಾಡುವಂಥದ್ದು ಅತ್ಯಂತ ಶುಭಕರವಾದ ವಿಚಾರ. ನಿಮ್ಮ ಅದೃಷ್ಟದ ಸಂಖ್ಯೆ 1, 9, 18. ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು ಹಾಗೂ ಕಿತ್ತಳೆ. ಒಟ್ಟಾರೆಯಾಗಿ ಈ ಹುಣ್ಣಿಮೆ ಆದ ನಂತರ ಜುಲೈ ತಿಂಗಳು ಈ ಮೇಷರಾಶಿಯವರಿಗೆ ದುಡ್ಡು, ಹಣಕಾಸು, ವ್ಯಾಪಾರದ ವಿಚಾರದಲ್ಲಿ ಹಾಗೂ ಕುಟುಂಬಸ್ಥರ ವಿಚಾರದಲ್ಲಿ ಉತ್ತಮವಾದ ವಿಚಾರವಿದೆ. ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದ ಪ್ರತಿಫಲ ದೊರೆಯುವಂತಹ ದಿನಾಂಕ ಇದಾಗುತ್ತದೆ. ಸೊ ಇದಾಗಿತ್ತು ಮೇಷರಾಶಿಯವರ ಸಂಪೂರ್ಣವಾದ ಭವಿಷ್ಯ. ನಿಮ್ಮದು ಕೂಡ ಮೇಷರಾಶಿಯಾಗಿದ್ದರೆ ಓಂ ನಮೋ ಹನುಮತೆಯೇ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.